ಗಾಯ್ಸ್ ಎಲ್ರಿಗೂ ಅನಿಸಿರ್ಬೋದು ನಮ್ಮ RCB ಈ ಒಂದು IPL ಟೂರ್ನಮೆಂಟಿಂದ ಆಚೆ ಹೋಗಿದೆ ಅಂತ. ಆದರೆ ಇನ್ನೂ ಕೂಡ ನಮ್ಮ RCB ಗೆಲ್ಲೋದಕ್ಕೆ ಚಾನ್ಸ್ ಇದೆ, ಪ್ಲೇ ಆಫ್ ಅನ್ನು ತಲುಪಬಹುದಾಗಿ ಈಗ ಹೇಳ್ಬೋದು. ಈಗಿರುವಂಥ ಪಾಯಿಂಟ್ಸ್ ಟೇಬಲನ್ನು ನಾವು ನೋಡಿದರೆ RCB ಈಗ 10ನೇ ಒಂದು ಪ್ಲೇಸಲ್ಲಿದೆ. ಅಂದರೆ 10 ಮ್ಯಾಚನ್ನು ಆಡಿ 3ರಲ್ಲಿ ಗೆದ್ದು 7 ಸೋತಿದೆ. ಸೊ ಇವರಿಗೆ 6 ಪಾಯಿಂಟನ್ನು ಕೊಡಲಾಗಿದೆ. ಸೊ ಪ್ರತಿಯೊಂದು ಟೀಮಿಗೆ 14 ಮ್ಯಾಚ್ಗಳನ್ನು ಆಡಿಸಲಾಗುತ್ತೆ. ಅದರಲ್ಲಿ ಮಿನಿಮಮ್ 8 ಮ್ಯಾಚನ್ನು ಇವರು ಗೆಲ್ಲಬೇಕಾಗತ್ತೆ. ಆದರೆ ನಾವೀಗ 10 ಮ್ಯಾಚನ್ನು ಆಲ್ರೆಡಿ ಆಡಿಬಿಟ್ಟಿದ್ದೀವಿ. ಸೊ RCB ಆಡಿದಂತಹ 10 ಮ್ಯಾಚಲ್ಲಿ 3 ಮ್ಯಾಚನ್ನು ಮಾತ್ರ ಗೆದ್ದಿದೆ, 7ರಲ್ಲಿ ಸೋಲನ್ನು ಅನುಭವಿಸಿದೆ. ಹಾಗಾದರೆ ನಮಗೆ ಪ್ಲೇ ಆಫ್ಸ್ಗೆ ತಲುಪಬೇಕಾದ್ರೆ ಏನು ಮಾಡಬೇಕು ಹಾಗೂ ಯಾವ ಸ್ಪೀಡ್ನಲ್ಲಿ ಗೇಮನ್ನು ಮುಗಿಸಿದರೆ ನಮಗೆ ರನ್ ರೇಟ್ ಹೆಚ್ಚಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ನಿನ್ನೆ ಮ್ಯಾಚ್ ಮುಗಿದ ನಂತರ ಈ ಒಂದು ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. IPL ಸ್ಟಾರ್ಟ್ ಆಗಿ ಇನ್ನೇನು ಕೊನೆಯ ಹಂತಕ್ಕೆ ಬಂದರೂ ಕೂಡ ಯಾವ ಟೀಮ್ಗಳು ಕ್ವಾಲಿಫೈ ಆಗ್ಬೋದು ಪ್ಲೇ ಆಫ್ಸ್ಗೆ ಅನ್ನೋದು ಇನ್ನೂ ಕೂಡ ಒಂದು ಕ್ಯೂರಿಯಸ್. ಕೇವಲ ಒಂದೇ ಒಂದು ಟೀಮ್, ಅದು ಕೂಡ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು. ಅದು ಇವಾಗ ಅಫಿಷಿಯಲ್ ಆಗಿ IPLನ ಒಂದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮಗೆ ಯಾವ ಒಂದು ಟೀಮ್ ಕೂಡ ಕ್ವಾಲಿಫೈ ಆಗ್ಬೋದು ಅನ್ನೋದು ಹೇಳೋಕ್ಕಾಗಲ್ಲ. KKR ಕೂಡ ಈಗ ಒಂದು ಒಳ್ಳೆ ಪೊಸಿಷನಲ್ಲಿದೆ, ಅಂದರೆ ಕ್ವಾಲಿಫೈ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ನಮ್ಮ RCB ಒಂದು ತಂಡದ ಬಗ್ಗೆ ಮಾತಾಡಬೇಕಂತಂದರೆ ಅದಕ್ಕೆ ಇರೋದು 4ನೇ ಪ್ಲೇಸ್ ಮಾತ್ರ. 4ನೇ ಪ್ಲೇಸ್ಗೆ ನಾವೀಗ ಹೋರಾಡಬೇಕಾಗಿದೆ. ನಮಗೆ ಉಳಿದಿರ್ತಕ್ಕಂಥ ಎಲ್ಲ ಮ್ಯಾಚನ್ನು ಕೂಡ ನಾವೀಗ ತುಂಬ ಒಂದು ರನ್ ರೇಟಲ್ಲಿ ಗೆಲ್ಲಬೇಕಾಗಿದೆ. ಹಾಗೂ ಉಳಿದಿರ್ತಕ್ಕಂಥ ಟೀಮ್ಗಳಾದ ಸನ್ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೋಲ್ಬೇಕಾಗಿದೆ. ನಮ್ಮ RCB ತಂಡದ ಗೆಲುವಿನ ಜೊತೆಗೆ ನಾವು ಬೇರೆ ತಂಡದ ಸೋಲನ್ನು ಕೂಡ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನಿನ್ನೆ ಒಂದು ಮ್ಯಾಚಿನ ನಂತರ ಮುಂಬೈ ಇಂಡಿಯನ್ಸ್ ಅವರು ಅಫಿಷಿಯಲ್ ಆಗಿ ಒಂದು ಟೂರ್ನಮೆಂಟಿಂದ ಆಚೆ ಹೋಗಿದ್ದಾರೆ. ಸೊ ಈಗ RCB ತಂಡ ಹಾಗೂ RCB ಫ್ಯಾನ್ಸ್ ಮಾಡಬೇಕಾಗಿರೋದಿಷ್ಟೇ, ನಮ್ಮ ಒಂದು RCB ಟೀಮ್ ಯಾವುದೇ ಮ್ಯಾಚನ್ನು ಸೋಲದೇ ಇರೋ ಹಾಗೆ ನೋಡ್ಕೊಳ್ಳೋದು ಹಾಗೂ ಬೇರೆ ಟೀಮ್ಗಳು ಗೆಲ್ಲದೇ ಇರೋ ಹಾಗೆ, ಎಸ್ಪೆಷಲಿ ಸನ್ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಗೆಲ್ಲಲೇಬಾರದು. ಆಗ RCBಗೆ ಒಂದು ಚಾನ್ಸ್ ಸಿಗೋದಾಗಿ ಹೇಳ್ಬೋದು. ಇವತ್ತಿನ ಒಂದು ಮ್ಯಾಚ್ನಲ್ಲಿ ಗುಜರಾತ್ ಜೊತೆಗೆ RCB ತುಂಬ ಒಂದು ರನ್ ರೇಟಿಂದ ಗೆಲ್ಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಇವತ್ತಿನ ಒಂದು ಮ್ಯಾಚ್ನಲ್ಲಿ ನಿಮಗೆ ಪ್ಲೇಯಿಂಗ್ 11 ಯಾರ್ಯಾರು ಆಡಬೇಕು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.